ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಕನ್ನಡ ಸಿನಿ ಗ್ಯಾಲಕ್ಸಿ. ಯಾವಾಗಲೂ ಹೇಳ್ತಿರ್ತೀನಿ, ಇವತ್ತು ಒಂದು ಸ್ಪೆಷಲ್ ಎಪಿಸೋಡು ಅಥವಾ ಒಂದು ಸ್ಪೆಷಲ್ ಪರ್ಸನ್ ಬಂದಿರಂತ. ಇವತ್ತು ಆ ಸ್ಪೆಷಲ್ ಪರ್ಸನ್ ನಾನೇ. ಆ್ಯಂಡ್ ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ದ ಫಿಲ್ಮ್ ಮೇಕರ್ ಬಗ್ಗೆ. ಯಾಕಪ್ಪ ಫಿಲ್ಮ್ ಮೇಕರ್ ಬಗ್ಗೆ ಅಂದರೆ, ಇವತ್ತಿಗೆ ಈ ಸಿನಿಮಾ ರಿಲೀಸ್ ಆಗಿ 3 ವರ್ಷ ಆಯಿತು. ಇಟ್ಸ್ 3 years ಸೆಲೆಬ್ರೇಷನ್ ಆಫ್ ದಿ ಫಿಲ್ಮ್ ಮೇಕರ್. ನನಗೆ ಇದೊಂದು ಮತ್ತೆ ಒಂದು ಆಪರ್ಚುನಿಟಿ ಸಿಕ್ತು ಟು ಟೆಲ್ ಎವ್ರಿಬಡಿ ಹೂ ಸ್ಟುಡ್ ಬೈ ಮೀ ಥ್ಯಾಂಕ್ ಯು ಫ್ರಮ್ ಹಿಯರ್. ಹೇಳೋದಕ್ಕೆ ಒಬ್ಬರೋ ಇಬ್ಬರು ಅಲ್ಲ, ಸುಮಾರು ಜನ ನಿಂತಿದ್ರು ನನಗೆ. ಆಲ್ ದ ಕೈಂಡ್ ಆಫ್ ಹೆಲ್ಪ್ ಏನೇನು ಕೊಡೋಕ್ಕಾಗತ್ತೋ ಅವ್ರ ಕೈಯಿಂದ ಎಲ್ಲ ಅವ್ರು ಮಾಡಿದ್ರು. ಐ ವಿಲ್ ನೆವರ್ ಫರ್ಗೆಟ್ ದ್ಯಾಟ್. ನನ್ನ ಲೈಫಲ್ಲೇ ಸಮಥಿಂಗ್ ವಿಚ್ ವಿಲ್ ಬಿ ಆ್ಯಸ್ ಗ್ರೇಟೆಸ್ಟ್ ಮೆಮೊರಿ ಅಂತ ಹೇಳಿದ್ರೆ ದ ಫಿಲ್ಮ್ ಮೇಕರ್ ಟೈಮು. ಯಾಕಂದರೆ ಅದು ಫಸ್ಟ್ ಸಿನಿಮಾ, ಯಾವುದೇ ನಿರ್ದೇಶಕ ಆಗಲಿ ಆ್ಯಕ್ಟರ್ ಆಗಲಿ, ಅದು ಮೊದಲನೇ ಸಿನಿಮಾ ಅಂದಾಗ ಇಟ್ಸ್ ಹ್ಯಾಸ್ ಟು ಬಿ ದ ಬೆಸ್ಟ್ ಮೆಮೊರಿ. ಸೊ ಅದು ಎಲ್ಲಿ ನನ್ನ ಕೈಯಿಂದ ಹೋಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಸುಮಾರು ಜನ ಬಂದರು ನನಗೋಸ್ಕರ, ನನ್ನ ಟೀಮ್ಗೋಸ್ಕರ, ನನ್ನ ಸಿನಿಮಾಗೋಸ್ಕರ. ಐ ಆಮ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನಾನೊಂದು ಲಾಕ್ಡೌನ್ ಸಿನಿಮಾ ಮಾಡಿದ್ದೀನಿ ಅಂದಾಗ ಇದೆಲ್ಲ ಒಂದು ಯೂಟ್ಯೂಬಲ್ಲಿ ನಾವು ಇಟ್ಬಿಡೋಣ ಆ ಥರ ಒಂದು ಮೈಂಡ್ ಸೆಟ್ ಇದ್ದಾಗ, ಇಲ್ಲ ಗುರು, ಚೆನ್ನಾಗಿ ಮಾಡಿದೆಯಾ ಸಿನಿಮಾ ನೀನು, ಇದು ಥಿಯೇಟ್ರಿಗೆ ಬರಬೇಕು ಅಂತ ಹೇಳಿದಂಥ ವ್ಯಕ್ತಿಗಳಿದ್ದಾರೆ. ಆ್ಯಂಡ್ ಅಲ್ಲಿಂದ ಶುರು ಆಯಿತು. ಇದಕ್ಕೆ ಹೇಗಪ್ಪ, ಥಿಯೇಟ್ರ್ ಅಂದರೆ ಡಿಸ್ಟ್ರಿಬ್ಯೂಷನ್ ಇಸ್ ನಾಟ್ ಈಸಿ, ಇಟ್ ಇಸ್ ಚಾಲೆಂಜಿಂಗ್ ಅಂದಾಗ ಅದಕ್ಕೆ ನಾವೆಲ್ಲ ಇದ್ದೀವಿ ಅಂತ ಫಂಡ್ಸ್ ಕೊಟ್ಟು ನನ್ನ ಬೆನ್ನಲ್ಲಿ ನಿಂತಂಥ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ಮೈ ರಿಲೇಟಿವ್ಸ್, ಹೌ ಡು ಐ ಥ್ಯಾಂಕ್ ದೆಮ್? ಐ ಜಸ್ಟ್ ಕ್ಯಾನ್ ಎಕ್ಸ್ಪ್ರೆಸ್ ಇಟ್. ಅಷ್ಟು ಒಂದು ಹ್ಯೂಜ್ ಟಾಸ್ಕ್. ಆ್ಯಂಡ್ ಮೈ ಟೀಮ್, ಎಸ್ಪೆಷಲಿ ನನ್ನ ಆರ್ಟಿಸ್ಟ್ ಸುನೀಲ್ ಗೌಡ. ಸೊ ಹೀ ಗೇವ್ ಆಲ್ ಇಸ್ ಟೈಮ್. ಲಾಕ್ಡೌನಲ್ಲಿ ಬಂದು ರಿಸ್ಕ್ ತಗೊಂಡು ನನ್ನ ಜೊತೆ ಇಲ್ಲಿ ಸಿನಿಮಾಗೆ ಆ್ಯಕ್ಟ್ ಮಾಡಿ. ಆ್ಯಂಡ್ ಇಬ್ಬರು ಹುಡುಗರು, ದಿಶಾಂತ್ ಆ್ಯಂಡ್ ಶಿವರಾಜ್, ನನಗೆ ಅಸಿಸ್ಟ್ ಮಾಡಿ. ಯಾಕಂದರೆ ದೇ ವರ್ ಆಲ್ ಆ್ಯಕ್ಟರ್ಸ್, ದೇ ವರ್ ನಾಟ್ ಪಾರ್ಟ್ ಆಫ್ ದ ಟೀಮ್ ಆಸ್ ಅನ್ ಆ್ಯಕ್ಟರ್ಸ್. ಆದರೂ ನನ್ನ ಜೊತೆ ಅವ್ರ ಅಸಿಸ್ಟೆಂಟ್ಸಾಗಿ ಕೆಲಸ ಮಾಡಿದ್ರು. ಆ್ಯಂಡ್ ಮಿಕ್ಕದು ಎಲ್ಲ ಒಂದು ಬೇರೆ ಬೇರೆ ಆರ್ಟಿಸ್ಟ್ ರಿಕ್ವೈರ್ಮೆಂಟ್ ಇದೆ ವಾಯ್ಸಲ್ಲಿ. ಈ ಸಿನಿಮಾಲೆಲ್ಲ ಮಿಕ್ಕಿದ ಕ್ಯಾರೆಕ್ಟರ್ಸ್ ಎಲ್ಲ ವಾಯ್ಸಲ್ಲಿ ಬರುತ್ತೆ. ಅದಕ್ಕೆಲ್ಲ ನಾನು ಯಾರ್ಯಾರನ್ನು ಕೇಳೋದು ಅವರೆಲ್ಲರೂ ₹1 ತೊಗೊಳ್ದಿರ ಮಾಡಿಕೊಟ್ರು, ವಿತ್ ಲವ್ ಮಾಡಿಕೊಟ್ರು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು ಆಲ್ ಆಫ್ ದೆಮ್. ಆ್ಯಂಡ್ ಅಗೇನ್ ಮೈ ಮ್ಯೂಸಿಕ್ ಪೀಪಲ್, ವಿಶಾಲ್ ಆಲಾಪ್ ಆ್ಯಂಡ್ ವಿಶ್ವಾಸ್ ಕೌಶಿಕ್. ಐ ಆಮ್ ಜಸ್ಟ್ ಪ್ರೌಡ್ ಆಫ್ ಯು ಗೈಸ್. ಯಾಕೆಂದರೆ ನೀವು ಯಾವಾಗಲೂ ನಂಗೆ ಹೇಳ್ತಿರ್ತೀರ, ಸರ್ ಥ್ಯಾಂಕ್ ಯು, ನಮ್ಗೊಂದು ಚಾನ್ಸ್ ಕೊಟ್ರಿ ಅಂತ. ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದ ಮೂವಿ ಆ್ಯಂಡ್ ಸಪೋರ್ಟಿಂಗ್ ಮೀ. ಇಟ್ ಈಸ್ ಅ ಜರ್ನಿ ವೇರ್ ಎವ್ರಿಬಡಿ ಕಲೆಕ್ಟಿವ್ಲಿ ಬಂದು ಈ ಸಿನಿಮಾ ಆಗಿದ್ದು, ಇಲ್ಲಾಂದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಆ್ಯಂಡ್ ರಿಲೀಸ್ಗೆ ಬಂದಾಗ ಅದರದ ಟೆನ್ಷನ್ಸು, ಥಿಯೇಟ್ರ್ ಇಶ್ಯೂಸು, ನಾವು ಅನೌನ್ಸ್ ಮಾಡಿದ ಡೇಟ್ಗೆ ನಮಗೆ ಥಿಯೇಟ್ರ್ ಸಿಗ್ದಿರ ಒಂದೊಂದು ವಾರ ಮುಂದಕ್ಕೆ ಹೋಗಿ ಅವಾಗ ರಿಲೀಸ್ ಆಗಿ, ಆ ಫಸ್ಟ್ ಡೇ ನಮಗೆ ಸಿಗ್ದಂಥ ಶೋ 8 ಗಂಟೆ ಶೋ ಇನ್ ಅ ಥಿಯೇಟರ್. ವಾಟ್ ಅ ಚಾಲೆಂಜಿಂಗ್ ದಟ್ ಇಸ್. 8 ಗಂಟೆಗೆ ಸಿನಿಮಾ ನೋಡೋಕ್ಕೆ ಜನ ಬರೋದು. ಆದ್ರೂ ನಮ್ಮ ಎಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಸಿನಿಮಾನ ಹೌಸ್ಫುಲ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಬಾಸ್. ಸತ್ಯವಾಗಿ ಹೇಳ್ತೀನಿ, ಯಾವುದೇ ಫಿಲ್ಮ್ ಮೇಕರ್ಗಾಗಲಿ ಇದಕ್ಕಿಂತ ಬೆಸ್ಟ್ ಡೆಬ್ಯೂ ಯಾರಿಗೂ ಸಿಗೋದಿಲ್ಲ, ಫಾರ್ ಅನ್ ಆ್ಯಕ್ಟರ್ ಆಲ್ಸೋ ಆ್ಯಂಡ್ ಫಾರ್ ಅ ಟೆಕ್ನಿಷಿಯನ್ ಆಲ್ಸೋ. ಸೊ ನಾನು ಇವತ್ತು ಎಪಿಸೋಡಲ್ಲಿ ಅದರದ್ದು ಒಂದು ಕಲೆಕ್ಷನ್ ಇದೆ ನನ್ನ ಹತ್ರ. ಮೇಕಿಂಗ್ ಇರ್ಬೋದು, ಆಮೇಲೆ ಏನೇನು ನಾವು ಫೇಸ್ ಮಾಡಿದ್ವಿ, ಅದು ಪ್ರತಿಫಲ ಯಾವ್ಯಾವ ರೆಕಗ್ನಿಷನ್ಸ್ ನಮಗೆ ಸಿಕ್ತು ಅಂಥೇಳಿ ಅದೊಂದು ಕಲೆಕ್ಷನ್ ನಾನು ಯಾವಾಗಲೂ ಇಟ್ಟಿದ್ದೀನಿ ನಾನು ಅದನ್ನ. ಸೊ ಅದನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ಬೇಕು. ಆ್ಯಂಡ್ ಯಾಕೆಂದರೆ ನಾನು ಕೆಲವ್ರು ಕೇಳ್ತಿರ್ತಾರೆ, ಯಾವ ಸಿನಿಮಾ ಸರ್ ನೀವು ಮಾಡಿರೋದು, ಯಾವಾಗ ಬಂತು ಅಂತೆಲ್ಲ. ಸರ್ ನಾನು ಮಾಡಿರೋ ಸಿನಿಮಾ ಇದೆ. ಯಾಕೆ ನಾನು ಸುಮಾರು ಕಡೆ ಅದನ್ನು ಹೆಚ್ಚಾಗಿ ಹೇಳ್ಕೊಳ್ಳೋ ಅಂತ ಹೇಳಿದ್ರೆ, ಇದು ಯಾವ OTTಲೂ ಇಲ್ಲ. ಇಟ್ ಇಸ್ ನಾಟ್ ದೇರ್ ಆನ್ ಎನಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಆಲ್ಸೋ ಆರ್ ಸ್ಯಾಟಲೈಟ್ ಆಲ್ಸೋ. ಅದಕ್ಕೆ ರೀಸನ್ ಏನಂದರೆ, ನಾವು ಹೊಸಬ್ರು ಸಿನಿಮಾ ತೊಗೊಳ್ಳಲ್ಲ ಅಷ್ಟೇ. ಆ್ಯಂಡ್ ಇಟ್ ಈಸ್ ಸಿಂಗಲ್ ಕ್ಯಾರೆಕ್ಟರ್ ಸಿನಿಮಾ ಅನ್ನೋದು ಹೇಳಿದ್ರು. ಅದೇ ಟೈಮಲ್ಲೇ ಇನ್ನೊಬ್ಬರು ಆ್ಯಕ್ಟ್ರದ್ದು ಸಿಂಗಲ್ ಕ್ಯಾರೆಕ್ಟರ್ ಸಿನಿಮಾ ಬಂತು, ಅದನ್ನು ತಗೊಂಡ್ರು. ಸೊ ಅಂಡರ್ಸ್ಟುಡ್ ಏನು ಅಂತ ಹೇಳಿದ್ರೆ, ಹೊಸಬರಿಗೆ ಅಷ್ಟು ಪ್ರಿಫರೆನ್ಸ್ ಇಲ್ಲ, ಇಲ್ಲಿ ಹೇಳೋ ಥರ ಅಷ್ಟು ಪ್ರಿಫರೆನ್ಸ್ ಇಲ್ಲ. ಸೊ ಐ ಡಿಂಟ್ ಮೈಂಡ್ ಅಬೌಟ್ ಇಟ್. ಇದೆಲ್ಲ ಚಾಲೆಂಜಸ್ ಬರ್ತವೆ. ಇದನ್ನು ಫೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಫಿಲ್ಮ್ ಮೇಕರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಮಗೂ ಒಂದು ಬಂತು, ಅದು ಕೊಟ್ಟಂಥ ರೆಕಗ್ನಿಷನ್ಸ್, ಕೊಟ್ಟಂಥ ಅವಾರ್ಡ್ಸ್ ಇದೆಯಲ್ಲ, ದಟ್ ಈಸ್ ಮೈ ಬಿಗ್ಗೆಸ್ಟ್ ಬಿಸ್ನೆಸ್ ಫಾರ್ ದಿಸ್ ಸಿನಿಮಾ. ಇದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ, ಮೈ ಫ್ರೆಂಡ್ಸ್ ವೇರ್ ಪ್ರೌಡ್ ಆಫ್ ಮೀ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೈ ಫ್ಯಾಮಿಲಿ ವಾಸ್ ಪ್ರೌಡ್ ಆಫ್ ಮೀ. ನನ್ನ ರಿಲೇಟಿವ್ಸಲ್ಲಿ ಸುಮಾರು ಜನ ಇದ್ದಾರೆ. ನನ್ನ ತಮ್ಮ ಇದ್ದಾನೆ, ಹಿ ಈಸ್ ವೆರಿ ಪ್ರೌಡ್ ಆಫ್ ಮೀ.
ಐ ಜಸ್ಟ್ ಲವ್ ದೀಸ್ ಪೀಪಲ್. ಇಷ್ಟು ಸಪೋರ್ಟ್ ಕೊಟ್ಟರು ಅಂಥೇಳಿ. ಸೊ ಪ್ಲೀಸ್ ಟೇಕ್ ಅ ಲುಕ್ ಅಟ್ ದಿಸ್ ಜರ್ನಿ ಆಫ್ ದ ಫಿಲ್ಮ್ ಮೇಕರ್. ವೆರಿ ನೈಸ್ ಮೂವಿ, ಸೂಪರ್ ಮೂವಿ. ಅಂಡ್ ಸಿನಿಮಾದಲ್ಲಿರೋರಿಗೆ ಡೆಫಿನೆಟ್ ಆಗಿ ಒಂದು ಹಾರ್ಟ್ ಟಚಿಂಗ್ ಮೂವಿ ಆಗಿರುತ್ತೆ ಅಂತ ಅನ್ಕೋತೀವಿ. ವಂಡರ್ಫುಲ್ ಸಿನಿಮಾ. ಯಾಕಂದ್ರೆ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನಮ್ಮ ಆರ್ಯ ರೆಡ್ಡಿ ಸರ್ ಅವರು. ಯಾಕಂದ್ರೆ ಅದು ಸಿಂಗಲ್ ಆರ್ಟಿಸ್ಟ್, ಸಿಂಗಲ್ ಲೊಕೇಶನ್, ಪ್ಲಸ್ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದಾರೆ. ಮತ್ತೆ ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಗಳು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಈ ಒಂದು ಸಿನಿಮಾ ರಂಗದಲ್ಲಿ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನಮ್ಮ ಆರ್ಯ ರೆಡ್ಡಿ ಸರ್ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ವಂಡರ್ಫುಲ್ ಮೂವಿ ಸರ್. ಲಾಕ್ಡೌನ್ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಸುನಿಲ್ ಅವರು, ಆರ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಿಮು, ನೋಡಬೇಕು, ಯುವಕರಿಗೆ ಎಂಕರೇಜ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ಸರಿ ಇಲ್ಲ, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫಿಲ್ಮ್ ಮೇಕರ್ಸ್ ಲೈಫ್ ಏನಿರುತ್ತೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಒಂದು ಆಟೋ ಡ್ರೈವರ್ ಲೈಫ್ ಬರುತ್ತೆ, ಇನ್ನೊಬ್ಬರ ಲೈಫ್ ಎಲ್ಲ ಬರುತ್ತೆ. ಬಟ್ ಫಸ್ಟ್ ಟೈಮ್ ಒಬ್ಬ ಫಿಲ್ಮ್ ಮೇಕರ್ ಲೈಫ್ ಹೇಗಿರುತ್ತೆ ಇರೋದು ಅದು ಸ್ಪೆಸಿಫಿಕ್ ಆಗಿ ಲಾಕ್ ಡೌನ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಅದ್ರ ಇಷ್ಟ ಆಗುತ್ತೆ. ಮೇಕಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಪ್ರತಿಯೊಂದು ಇಷ್ಟ ಆಗುತ್ತೆ. ಇದೊಂದು ಎಕ್ಸ್ಪೆರಿಮೆಂಟಲ್ ಅನ್ನೋದಕ್ಕಿಂತ ತುಂಬಾ ಎಕ್ಸ್ಪೀರಿಯನ್ಸ್ ಆಗುವಂತ ಮೂವಿ ಅಂತ ಹೇಳ್ಬೋದು ಸರ್. ಪ್ರತಿಯೊಬ್ಬರು ಬಂದು ನೋಡಿ. ಕನ್ನಡದಲ್ಲಿ ಹೊಸ ಪ್ರಯತ್ನ, ತುಂಬಾ ಹೊಸದಾಗಿದೆ, ಹೊಸ ತರ ಎಲ್ಲ ಇದೆ ಸರ್. ಹೊಸಬ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಸ್ಟೋರಿ, ಮ್ಯೂಸಿಕ್ ಪ್ರತಿಯೊಂದು ಚೆನ್ನಾಗಿದೆ. ನೋಡ್ಲೇಬೇಕಾದ ಒಂದು ಮೂವಿ, ಬಂದು ನೋಡಿ ಎಲ್ಲ. ಅದನ್ನ ಮಗಳೇ ಮಾಡಿದ್ದು, ಆದ್ರೆ ಹೆಂಡತಿರು ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಹೆಂಡತಿ ಮಾತಾಡಿದ್ರು ಅದೇ ಹೇಳ್ತಾ ಇದ್ ನೋಡು, ಬನ್ನಿ ಮನೆಗೆ ಬನ್ನಿ, ನಾನು ಇದಕ್ಕಿಂತ ಒಂದು ಮಾತಾಡಿದ್ರೆ ಚಿತ್ರದ ತೂಕ ಇದು ಹೆಚ್ಚಿಲ್ಲ ಇತ್ತು. ತುಂಬಾ ಇದಕ್ಕೆ ಪ್ರಶಸ್ತಿಗಳು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದು ಬರೀ ಭಾರತ ದೇಶದಲ್ಲೇ ಅಲ್ಲ, ದೇಶ ವಿದೇಶಗಳಲ್ಲೂ ಇದರ ಮೆಚ್ಚುಗೆ ಮಹಾಪುರ ಹರಿದು ಬರುತ್ತೆ. ಈ ಚಿತ್ರ ಜನ ನೋಡಬೇಕು, ಪ್ರೋತ್ಸಾಹಿಸಬೇಕು ಅಂತ ನಾನು ಎಲ್ಲರನ್ನು ವಿನಂತಿಸ್ಕೊಳ್ತೀನಿ. ಖಂಡಿತ ಅವ್ರಿಗೆ ಇದು ಒಂದು ಹೊಸ ಅನುಭವ ಕೊಡುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ನೀವೆಲ್ಲರೂ ಕಂಟೆಂಟ್ ಗೆಲ್ತಿದ್ದೀರಾ? ಇಷ್ಟೊಂದು ಎಮೋಷನಲ್ ಬೇರೆ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಹುಡುಗನಿಗೆ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ. ಅದು ಅಲ್ದಿರಾ ನಮ್ ಇವತ್ತು ಶೋ ಬೇರೆ ಫುಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಕ್ಕಿಂತ ಏನ್ ಹೆಚ್ಚು ಬೇಕು ನಮ್ಗೆ ಫಿಲ್ಮ್ ಮೇಕರ್ಸ್ ಆಗಿ. ಆದ್ರೆ ಇಷ್ಟೊಂದು ಸಪೋರ್ಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎವರ್ ಗ್ರೇಟ್ಫುಲ್ ಸರ್ ಎಲ್ರಿಗೂ. ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಗೆಲ್ಸಿದ್ದಕ್ಕೆ, ನಮ್ಮ ಸಿನಿಮಾ ಒಂದು ಅದ್ಭುತವಾದ ಕಂಟೆಂಟ್, ಇದು ಒಂದು ಒಳ್ಳೆ ಪ್ರಯತ್ನ ಪಟ್ಟು ಗೆಲ್ಸಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಹಕಾರ ನಮ್ಗೆ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೀಡಿಯಾದವ್ರು ಎಲ್ರಿಗೂ ಧನ್ಯವಾದಗಳು ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಈ ತರ ಸಪೋರ್ಟ್ ಕೊಡ್ತಿರೋದು, ನೀವು ನೋಡಿ ನಮ್ಗೆ ಪಾಸಿಟಿವ್ ಆಗಿ ಬಂದು ಆಚೆ ಫೀಡ್ಬ್ಯಾಕ್ ಕೊಡ್ತಿದ್ದೀರಾ. ಇದಕ್ಕಿಂತ ಆಲ್ರೆಡಿ ನಾವು ಗೆದ್ಬಿಟ್ಟಿದ್ದೀವಿ ಸರ್.
ಸಿನಿಮಾ This cinema was done in lockdown. The first lockdown ಅಲ್ಲಿ ಆ ಫಸ್ಟ್ 21 ಡೇಸ್ ಅಲ್ಲೇ ಕಾನ್ಸೆಪ್ಟ್ ಬಿಲ್ಡ್ ಮಾಡಿ ಟೀಮ್ ಬಿಲ್ಡ್ ಮಾಡಿ ಸಿನಿಮಾ ಅಲ್ಲೇ ಮಾಡಿದ್ವಿ ನಾವು. ನೋಬಡಿ ಕೇಮ್ ಔಟ್ ಆಫ್ ದ ಪ್ಲೇಸ್ ವಿಚ್ ದಟ್ ಇಸ್ ಮೈ ಸ್ಟುಡಿಯೋ. ಆ ಸ್ಟುಡಿಯೋ ಆಚೆ ಯಾರೂ ಬರಲೇ ಇಲ್ಲ. ಇದೇ ಟೈಮಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ವಾಟ್ ಎವರ್ ಎಕ್ವಿಪ್ಮೆಂಟ್ಸ್ ಐ ಹ್ಯಾಡ್ ಅದನ್ನಿಟ್ಕೊಂಡು ಸುನಿಲ್ ದ ಆರ್ಟಿಸ್ಟ್ ಸುನಿಲ್ ಗೌಡ, ಜೈ ಕ್ಯಾರೆಕ್ಟರ್ ಏನ್ ನೋಡಿದ್ರಿ, ಅಂಡ್ ದಿಶಾಂತ್ ಜರ ನನ್ನ ಅಸಿಸ್ಟೆಂಟ್ ದಿಶಾಂತ್, ಇನ್ನೊಬ್ಬ ಶಿವರಾಜ್ ಆದಿ ಬರಬೇಕಿತ್ತು. ಐ ಥಿಂಕ್ ನಾವು ಇಷ್ಟೇ ಜನ ಈ ಸಿನಿಮಾ ಮಾಡಿದ್ವಿ. ಅಂಡ್ ಐ ಲೈಕ್ ಟು ಕಾಲ್ ಒನ್ ಪರ್ಸನ್, ವರುಣ್ ಪ್ಲೀಸ್ ಕಮ್. ನಮಗೆ ಪೋಸ್ಟ್ ಪ್ರೊಡಕ್ಷನ್ಗೆ ನನ್ನ ಒಳ್ಳೆ ಸ್ನೇಹಿತ, ವಿ ಹ್ಯಾಡ್ ದ ಡಿಫಿಕಲ್ಟಿ, ಸೆಡ್ ಐ ಆಮ್ ದೇರ್ ಅಂತ ಹೇಳಿ ನಮ್ ನಿಂತವರು. ಕ್ಯಾನ್ ವಿ ಹ್ಯಾವ್ ವಿಶಾಲ್ ಅಂಡ್ ವಿಶ್ವಾಸ್? ವೇರ್ ಇಸ್ ವಿಶಾಲ್? ಈ ಸಾಂಗ್ಸ್ ನೀವೇನ್ ಕೇಳಿದ್ರಿ ಅದನ್ನ ಕಂಪೋಸ್ ಮಾಡಿದ್ದು, ಲಿರಿಕ್ಸ್ ಬರೆದಿದ್ದು ವಿಶಾಲ್ ಆಲಾಪ್, ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದು ವಿಶ್ವಾಸ್ ಕೌಶಿಕ್. ದಿಸ್ ಇಸ್ ದ ಓನ್ಲಿ ಟೀಮ್ ವಿ ಡಿಡ್ ದಿಸ್ ಮೂವಿ. ಉಮಾ ಪ್ಲೀಸ್ ಕಮ್. ಉಮಾ ಸಾರಿ, ಇದರಲ್ಲಿ ಒಂದು ಲಕ್ಷ್ಮಿ ಅಮ್ಮ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅವ್ರು ವಾಯ್ಸ್ ಕೊಟ್ಟವ್ರು ಇವರು. ಸುಮಾರು ಜನ ವಾಯ್ಸಸ್ ಮಾತ್ರ ಕೊಟ್ಟಿದ್ದಾರೆ. ಪ್ಲೀಸ್ ಕಮ್. ಹಾಗೆ ಅಂಡ್ ಅಲ್ಲಿಂದ ಶುರುವಾಗಿದ್ದು ಕಾನ್ಸೆಪ್ಟ್ ನಾನು ಅಲ್ಲೇ ಬಿಲ್ಡ್ ಮಾಡಿದ್ದು. 9 days ಇವನಿಗೆ ನಾನು ಪ್ರಾಕ್ಟೀಸ್ ಕೊಟ್ಟೆ. ಆ 21 days ಅಲ್ಲಿ ಇಟ್ ವಾಸ್ ಅ ರಿಗರಸ್ ಪನಿಷ್ಮೆಂಟ್ ಫಾರ್ ಹಿಮ್. ಇಟ್ ವಾಸ್ ನಾಟ್ ಈಸಿ. ಯಾಕಂದ್ರೆ ಸಣ್ಣ ಸಣ್ಣ ಪಾತ್ರ ಮಾಡೋನು, ಇಷ್ಟು ದೊಡ್ಡ ಪಾತ್ರ ಮಾಡಬೇಕು, ಇಡೀ ಸಿನಿಮಾ ಅವನೇ ಇರಬೇಕು. ಅಂಡ್ ಇಫ್ ಯು ಸಿ ದರ್ ಆರ್ ಮಲ್ಟಿಪಲ್ ಆಂಗಲ್ಸ್ ಇನ್ ದಿ ಸಿನಿಮಾ. ನಾನು ಇಡೀ ಡೈಲಾಗ್ ನ ಮಲ್ಟಿಪಲ್ ಆಂಗಲ್ ಅಲ್ಲಿ ಸೇಮ್ ಮ್ಯಾನರಿಸಮ್ ಒಂಚೂರು ಚೇಂಜ್ ಆಗ್ತದೆ ನಿಂಗೆ ಕೊಡಬೇಕು ನನಗೆ. ಅಷ್ಟು ಶಾರ್ಟ್ಸ್ ಒಂದು 4-5 times ರಿಪೀಟೆಡ್ಲಿ ತಗೊಂಡು ರೀಟೇಕ್ಸ್ ಎಲ್ಲ ಮಾಡಿ ಡೇ ಅಂಡ್ ನೈಟ್ ವಿ ಬಿನ್ ಡೂಯಿಂಗ್ ಓನ್ಲಿ ದಿಸ್. ನೋಡಿದ್ರಲ್ಲ. ಸೊ ದಿಸ್ ಹ್ಯಾಸ್ ಬೀನ್ ದ ಜರ್ನಿ. ಆ್ಯಂಡ್ ವೈ ಐ ಆಮ್ ಹ್ಯಾಪಿ ಅಂತ ಹೇಳಿದ್ರೆ, ಯಾವತ್ತಿಗೂ ಅಷ್ಟೇ ನಾವು ಒಂದು ಸಿನಿಮಾ ಮಾಡಿದಾಗ ಅದನ್ನು ಮರ್ತು ಬಿಡಬಾರ್ದು. ಇಯರ್ ಆನ್ ಇಯರ್ ಈ ಡೇಟ್ ಬಂದಾಗೆಲ್ಲ ನಾನು ಒಂದೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ. ಫಸ್ಟ್ ಇಯರ್ ಅಂತ ಬಂದಾಗ ಒಂದು ಕೇಕ್ ಥರ ಒಂದು ಕಟ್ ಮಾಡಿ 1 year ಸೆಲೆಬ್ರೇಷನ್ ಮಾಡಿದ್ವಿ. ಸೆಕೆಂಡ್ ಇಯರಲ್ಲಿ ಇಟ್ ವಾಸ್ ಜಸ್ಟ್ ವಿಶಸ್ ಆ್ಯಂಡ್ ಗ್ರೀಟಿಂಗ್ ಈಚ್ ಅದರ್ ದಟ್ ಏನು ಮಾಡ್ತಿದ್ದೀರಾ, ಯಾವುದೋ ಸಿನಿಮಾಗಳು ಮಾಡೋಣ, ಏನೋ ಒಂದು ಮಾಡೋಣ, ಡಿಸ್ಕಸ್ ಮಾಡೋಣ, ಆ ಥರ. ವೆನ್ ಇಟ್ ಕೇಮ್ ಟು ಥರ್ಡ್ ಇಯರ್, ನಾನು ಯಾಕೆ ಈ ಥರ ಒಂದು ಮಾಡಿದೆ ಅಂದರೆ, ನನ್ನ ಶೋ ಇಟ್ ಹಸ್ ಸ್ಟಾರ್ಟೆಡ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ವೆರಿ ಗುಡ್, ವಿಚ್ ಮೇಕ್ಸ್ ಮಿ ವೆರಿ ಹ್ಯಾಪಿ. ಈ ಶೋ ಅಲ್ಲಿ ನನ್ನ ಸಿನಿಮಾ ಬಗ್ಗೆನೂ ನಾನು ಹೇಳಿಲ್ಲ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ಲ. ಅದಕ್ಕೇ ನಾನು ಹಂಚ್ಕೊಳ್ಳೋದೇ ಜನರ ಹತ್ರ, ನನ್ನ ಇಷ್ಟಪಡೋರ ಹತ್ರ. ಆ್ಯಂಡ್ ಡೆಫಿನೆಟ್ಲಿ ಫ್ಯೂ ಪೀಪಲ್ ಆರ್ ದೇರ್, ಅವ್ರು ಇದನ್ನು ನೋಡಲೇಬೇಕು ಅಂತ. ಸೊ ಐ ಆಮ್ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್. ಐ ಆಮ್ ವೆರಿ ಹ್ಯಾಪಿ. 3 years ಆಫ್ ದ ಫಿಲ್ಮ್ ಮೇಕರ್. ಆ್ಯಂಡ್ ಒನ್ಸ್ ಅಗೇನ್ ನನ್ನ ಆ್ಯಕ್ಟರ್ಸ್, ನನ್ನ ಟೆಕ್ನಿಷಿಯನ್ಸ್, ಆಲ್ ದ ಪೀಪಲ್, ಈ ಸಿನಿಮಾಗೆ ನಿಂತಂಥ ಎಲ್ಲರೂ, ನಮ್ಮ ಫಿಲ್ಮ್ ಚೇಂಬರ್ ಅವ್ರು ಇರ್ಬೋದು, ಥಿಯೇಟರ್ಸ್ ಅವ್ರು ಇರ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರು ಇರ್ಬೋದು, ಆ್ಯಂಡ್ ಎಸ್ಪೆಷಲಿ ಕೆಲವು ಹಾಸ್ಟೆಲ್ಸು, ನಾನು ಹೋಗಿ ಅವ್ರ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಾಗ ಅವ್ರು ಬಂದು ಸಿನಿಮಾ ನೋಡಿದ್ರು. ಸೊ ಅವ್ರಿಗೆ ಕೂಡ ಅಷ್ಟೇ, ಪಬ್ಲಿಕ್ ಇಲ್ದಿರ ಯಾವ ಸಿನಿಮಾನೂ ಇಲ್ಲ. ಸೊ ದ ಆಡಿಯನ್ಸ್ ಹೂ ಕೇಮ್, ಹೂ ಸಪೋರ್ಟೆಡ್, ವೀಕ್ ಆನ್ ವೀಕ್ ಒಂದು ಸಿಂಗಲ್ ಕ್ಯಾರೆಕ್ಟರ್ ಸಿನಿಮಾ ವೀಕ್ ಆನ್ ವೀಕ್ ಥಿಯೇಟ್ರಲ್ಲಿರುತ್ತೆ ಆ್ಯಂಡ್ 25 days ಸೆಲೆಬ್ರೇಟ್ ಮಾಡುತ್ತೆ ಅಂದಾಗ ಇಟ್ ಈಸ್ ವೆರಿ ವೆರಿ ಅ ಪ್ರೌಡ್ ಮೂಮೆಂಟ್. ಆ್ಯಂಡ್ ದಟ್ ಹ್ಯಾಪನ್ ಟು ಮೀ, ವಿಚ್ ಇಸ್ ಗೋನ್ ಟು ಬಿ ದ ಬೆಸ್ಟ್ ಮೆಮೊರಿ ಆಫ್ ಮೈ ಲೈಫ್. ಮತ್ತೊಮ್ಮೆ ಎಲ್ರಿಗೂ ಎಲ್ಲಿಂದ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ನನ್ನ ಪ್ರಯತ್ನ ಒಂದೇ, ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಬೇಕು ಅಂತ ಹೇಳಿ. ಈಗ ಅದೊಂದು ಮಾಡ್ತಿರೋಂಥ ಸಿನಿಮಾ ಒಂದು ತೋರಿಸ್ತಾ ಇದೆ ನನಗೆ ದಟ್ ಇಟ್ ಈಸ್ ಕಮಿಂಗ್ ಇನ್ ಗುಡ್ ಕ್ವಾಲಿಟಿ. ಬರೋ ವರ್ಷದಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಅ ಗುಡ್ ಆ್ಯಕ್ಷನ್ ಥ್ರಿಲ್ಲರ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ, ಕೀಪ್ ಬ್ಲೆಸ್ಸಿಂಗ್ ಮೀ. ನಿಮ್ಮನೆ ಹುಡುಗ ಆರ್ಯ, ಮರಿಬೇಡಿ. ನಮಸ್ಕಾರ.